ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತೇಳಿ ಅಂದ್ಕೊಳಕತ್ತೀನಿ. ಬರೀ ನಾನಿವತ್ತು ಆಂಧ್ರ ಸ್ಟೈಲ್ ಪಾಲಕೂರು ಪಚಡಿ ಮಾಡ್ಕೊಳ್ಳೋದು ಹೆಂಗಂತೇಳಿ ನೋಡ್ಕೊಂಡು ಬರೋನು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಇದನ್ನು ನೀವು ಅನ್ನದ ಜೊತೆ ಮತ್ತು ಚಪಾತಿ ಜೊತೆನೂ ತಿನ್ಬೋದು. ನಾನು 2 ಕಟ್ನಷ್ಟು ಪಾಲಕ್ನ ತೊಗೊಂಡು ನೀರಾಗ ನೆನೆ ಹಾಕಿದ್ದೀನಿ. ಯಾಕಂದ್ರೆ ಮಣ್ಣತ್ತು ಇದ್ರೆ ಬಿಡ್ತೈತೆ ನೀರೊಳಗೆ ಅಂಥೇಳಿ ಈ ರೀತಿ ಸಣ್ಣಂಗೆ ಹೆಚ್ಕೊಳಾಗ್ತದೆ ನೋಡಿರಿ. ಮೊದಲಿಗೆ ಪಾಲಕ್ನ ನೋಡಿರಿ, ಒಮ್ಮೆ ಪಾಲಕೂರು ಪಚಡಿ ಮಾಡ್ಕೊಂಡು ತಿನ್ನಿರಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಯಾಕಂದ್ರೆ ಇದು ಪಾಲಕ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಿಂದ ರಕ್ತನೂ ಆಕತಿ, ಮಕ್ಕಳಿಗೂ ತುಂಬ ಹೆಲ್ಪ್ ಆಕತಿ ನೋಡಿರಿ. ಈ ರೀತಿ ಸಣ್ಣಂಗೆ ಹೆಚ್ಚಿ ಸೈಡ್ನಾಗ ಇಟ್ಕೊಳ್ಳೋಣ. ಇದನ್ನು ಬರೀ ಇದಕ್ಕೆ ಮಸಾಲೆ ರೆಡಿ ಮಾಡಿ ಇಟ್ಕೊಳ್ಳೋಣ ನೋಡಿರಿ. ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ನಾನು ಉಳ್ಳಾಗಡ್ಡಿನ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಂಗೆ ಬೆಳ್ಳುಳ್ಳಿನೂ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳಕತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳಕತ್ತೀನಿ. ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರ್ಬೇಕು ನೋಡಿರಿ. ಅಂದ್ರೆ ತರಿಯಾಗಿ ರುಬ್ಕೊಂಬರ್ಬೇಕು ನೋಡಿರಿ. ಇಷ್ಟಾದ್ರೆ ಸಾಕು. ಬರ್ರಿ ಸೈಡ್ನಾಗ ಇಟ್ಟು ಇದನ್ನು ಮಾಡ್ಕೊಳ್ಳೋಣ. ಗ್ಯಾಸ್ ಮೇಲೆ ಒಂದು ಕಡಾನ್ಗೆ ಇಟ್ಟಿದ್ದೀನಿ. ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಂಡಿದ್ದೀನಿ. ಹಂಗೆ 1-2 ಬೆಳಗ್ಗೆ ಮೆಣಸಿನ್ಕಾಯನ್ನ ಹಾಕ್ಕೊಂಡಿದ್ದೀನಿ ಮತ್ತು ಕರಿಬೇವನ್ನು ಹಾಕ್ಕೊಂಡಿದ್ದೀನಿ. ಇಷ್ಟೆಲ್ಲ ಹಾಕ್ಕೊಂಡು ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಬೇಕು. ಇದು ಫ್ರೈ ಆದ ತಕ್ಷಣ ನಾವು ರುಬ್ಬಿಟ್ಟಿದ್ದು ಮಸಾಲೆ ಇತ್ತಲ್ವ, ಆ ಮಸಾಲೆನ ಇದಕ್ಕೆ ಹಾಕ್ಕೊಳಕತ್ತೀನಿ ನೋಡಿರಿ. ಹಾಕ್ಕೊಂಡು ಇದನ್ನು ಎಣ್ಣೆ ಒಳಗೆ ಎಲ್ಲ ಫ್ರೈ ಮಾಡ್ಕೊಳ್ಬೇಕು ನೋಡಿರಿ. ಒಮ್ಮೆ ಈ ರೀತಿ ಮಾಡ್ಕೊಂಡು ತಿನ್ನಿರಿ, ಭಾಳ ರುಚಿಯಾಗಿರ್ತೈತಿ. ಒಂದೇ ರೀತಿ ಪಲ್ಯ ತಿಂದಿರ್ತೀರಿ, ಹಂಗೆ ಪಾಲಕ್ ಪಲ್ಯನೂ ತಿಂದು ನೋಡಿರಿ ಹೆಂಗಾಗಿತ್ತಂತೇಳಿ ಕಮೆಂಟ್ ಮಾಡಿ ಹೇಳ್ರಿ ನೋಡಿರಿ. ಇದೆಲ್ಲ ಮಿಕ್ಸ್ ಆಗೈತಿ. ಸೈಡ್ನಾಗ ಎಲ್ಲನೂ ಎಣ್ಣೆಯೂ ಬಿಟ್ಕೊಂಡೈತಿ. ಇವಾಗ ನಾವು ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಪುಡಿ, 1 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡು ಇದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡ್ಕೊಳಾಗ್ತದೆ ನೋಡಿರಿ. ಇದು ಮಿಕ್ಸ್ ಮಾಡಿದ ತಕ್ಷಣ ಇದಕ್ಕೆ ನೀರು ಹಾಕ್ಕೋಬಾರ್ದು. ಯಾಕಂದ್ರೆ ಪಾಲಕ್ ಒಳಗೆ ನೀರು ಇರ್ತೈತಿ, ನೀರಿನ ಅಂಶ ಜಾಸ್ತಿ ಇರ್ತೈತಿ. ಹಿಂಗಾಗಿ ನೀರು ಹಾಕೋಂಗಿಲ್ಲ, ಹಂಗೆ ಮಾಡ್ಕೋಬೇಕು. ಹಂಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಗ್ತಾನೆ. ಇವಾಗ ಇದಕ್ಕೆ ಹೆಚ್ಚಿಟ್ಟಿದ್ದು ಪಾಲಕ್ನ ಹಾಕ್ಕೊಳಾಗ್ತಾನೆ ನೋಡಿರಿ. ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೀವು ನೀರು ಹಾಕೊಂಡಿರಂದ್ರೆ ಪಲ್ಯ ಸರಿ ಆಗಂಗಿಲ್ಲ, ಹಾಗಾಗಿ ನೀರು ಹಾಕ್ಕೊಲಾರ್ದನ ಮಾಡ್ಕೊರಿ. ಇದು ತಾನಾಗಿನ ನೀರು ಬಿಡ್ತೈತೆ ಪಲ್ಯ ನೋಡಿ. ಇದು ಪಾಲಕ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳಾಗ್ತಾನೆ. ನೋಡಿರಿ, ಇದು ಪರ್ಫೆಕ್ಟಾಗಿ ರೆಡಿ ಆಗೈತಿ. ಇವಾಗ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಯಾವ ರೀತಿ ಆಗೈತಿ ಪಾಲಕೂರು ಪಚಡಿ ಅಂಥೇಳಿ. ನೀವು ಇದನ್ನು ಅನ್ನದ ಜೊತೆನಾದರೂ ತಿನ್ಬೋದು, ಇಲ್ಲ ಬಿಸಿ ಬಿಸಿ ರೊಟ್ಟಿ ಜೊತೆನಾದರೂ ತಿನ್ಬೋದು, ಇಲ್ಲ ಚಪಾತಿ ಜೊತೆನಾದರೂ ತಿನ್ಬೋದು. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗಿರ್ತೈತಿ. ಇದಕ್ಕೆ ನಾನು ಮೇಲ್ಗಡೆ ಒಂದು 4 ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಇದು ಫ್ಲೇವರ್ಗಾಗಿ ಹಾಕ್ಕೊಂಡಿದ್ದೀನಿ. ಭಾಳ ರುಚಿಯಾಗಿತ್ತು. ನೀವು ಒಮ್ಮೆ ಮಾಡ್ಕೊಂಡು ತಿನ್ನಿರಿ, ಹೆಂಗಾಗಿತ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳ್ರಿ. ಪಾಲಕ್ ತಿನ್ನೋದ್ರಿಂದ ಆರೋಗ್ಯಕ್ಕೆ ಒಳ್ಳೆಯದು, ರಗತನೂ ಹೆಚ್ಚಾಕತಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹಂಗೆ ಸೈಡ್ನಲ್ಲಿರೋ ಬೆಲ್ ಐಕಾನು ಪ್ರೆಸ್ ಮಾಡಿರಿ. ಅಲ್ಲಿ ಆಲ್ ಹತ್ತು ಬರ್ತೈತಿ, ಅದನ್ನೂ ಹೊಡೀರಿ. ಹಿಂಗೆ ಹೊಡಿಯೋದ್ರಿಂದ ನಾ ಹಾಕೋ ವಿಡಿಯೋಗಳು ಫಸ್ಟ್ ನಿಮ್ಗೆ ತಲುಪ್ತಾವೆ. ನಿಮಗೂ ಈ ಪಾಲಕೂರು ಪಚಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಆಗೋದನ್ನು ಮರೆಯೋಕೆ ಹೋಗಬೇಡ್ರಿ. ಮತ್ತು ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ವಿಡಿಯೋ ಶೇರ್ ಮಾಡಿರಿ. ಥ್ಯಾಂಕ್ ಯು.